ವರ ಕಾಂತೆ ಎನಿಸಿದೆ ಚಿಂತೆ ದೀನ ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಗತಿ ಯಾರು? ಅಂದು ತುಂಬಿದ ರಾಸಬೆಲೆ ಅಪಮಾನಿತಲಾದನು. ಕದ್ದ ಕಳ್ಳಿಯಂತೆ ರಾಜನು ತೊರೆದು ಕಾಡಿದ ಕಾಡಿಗೆ ಎಳೆದಾಯಿತು. ಇನ್ನಾದರೂ ನೆಮ್ಮದಿ ಆಗಿರೋಣಂದ್ರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ ಛೇಬಿದಾತ. ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನನ್ನು ಬರೆದಿರುವೆ ದೇವಾ, ಏನನ್ನು ಬರೆದಿರುವೆ? ಏಕೆ ಈ ರೀತಿ ಚಿಂತಾಪದಾಳಾಗಿರುವೆ? ಏಕೆ ಈ ರೀತಿ ಚಿಂತಾಪದಾಳಾಗಿರುವೆ? ನಿಷ್ಕಾರಣವಾಗಿ ಹೇಳ್ತಿರುವಲ್ಲ. ನಾನು ನಿಷ್ಕಾರಣವಾಗಿ ಹೇಳ್ತಿಲ್ಲ. ನನ್ನ ಹಳವಿಗೆ ಒಂದಲ್ಲ 10 ಕಾರಣವಿರುವುದು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಅವಮಾನ ಮಾಡಿದ್ರಿ ಅವರಿಗೆ ಪ್ರತಿಕಾರವನ್ನು ಮಾಡುವರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳನ್ನು ಆಶ್ರಯಿಸಬೇಕು. ಹೇ ಪರಮಾತ್ಮ, ಇಂತಹ ಸ್ತ್ರೀ ಜಾತಿಯನ್ನು ಹೇಗೆ ತಾರಿಸಿದ್ದೇವಾ, ಹೇಗೆ ತಾರಿಸಿದ್ದೇವೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರು ಪರಾಧೀನರುವುದು ನಿಮ್ಮ ಧರ್ಮವಲ್ಲವೇ? ಮತ್ತು ಋಷಿಗಳ ಆಜ್ಞೆ ಅಲ್ಲವೇ? ಏನು ಋಷಿಗಳ ಆಜ್ಞೆ? ಪತ್ನಿಯನ್ನು ಜೂಜಿನಲ್ಲಿ ಪಣವಾಟ ಸೋಲುವಂತೆ ಆ ಋಷಿಗಳ ಆಜ್ಞೆ ಮಾಡಿದ್ರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ರೇ ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ನಿಂದನೆಯು ಈ ಸಾಹಿತ್ಯನಿಗೆ ಬಿಟ್ಟಿದ್ದಲ್ಲ. ಅಪರಾಧವನ್ನು ಕ್ಷಮಿಸಂದ್ರೆ ನೀನು ಬಿಡುವುದಿಲ್ಲ. ಆದುದಾಯ್ತು, ನೀನು ಶಾಂತಳಾಗು. ಶಾಂತಳಾಗು ಅದನ್ನು ಹೇಳಿದರೆ ಅದರಿಂದ ಆಗ ಪ್ರಯೋಜನವಾದರೂ ಏನು? ಎಷ್ಟೇ ಆದ್ರೂ ನಾನು ಆಧಾರಕರಲ್ಲವೇನು? ನಾನು ಈಗ ಯಾರ ಆಜ್ಞೆ ಬೇಕನ್ನಲ್ಲ. ಅಂತ ವ್ಯಥ ಯಾವುದು? ಅದಕ್ಕೆ ಕಾರಣ ಯಾರು? ಜಾಗೃತಿಯಾಗಿ ತಿಳಿಸು. ಯಾರೆಂದು ಹೇಳಲಿ? ಹಿಂದೂ ಅಸ್ತಿತ್ವ ಪೂಜೆಯಿಂದ ಹೋಗಿದ್ದಾಗ ಆ ದುರ್ಯೋಧನ ಪತಿಯಾದ ಭಾನುಮತಿ ಬಂದಳು. ಆಕೆಯನ್ನು ನೋಡಿ ಇನ್ನೇನು ಸಂಧ್ಯೆ ಆಗುದು. ಆಗಲಾದರೂ ಈ ಬಿಚ್ಚಿದ ಮುನಿಯನ್ನು ಕಟ್ಟಿಸಷ್ಟೇ ಎಂದು ಪರಿಹಾಸ್ಯ ಮಾಡಿದಳು. ದ್ರೌಪದಿ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಓಹೋ, ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆ. ಏನೆಂದು? ಭಾನು, ಈ ನಿನ್ನ ಕಟ್ಟಿದ ಮುನಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುನಿಯನ್ನು ಕಟ್ಟುವುದಿಲ್ಲವೆಂದು. ಭಲೆ ಸರಿಯಾದ ಉತ್ತರವನ್ನು ಕೊಟ್ಟಿರುವೆ.
ರಾಯಭಾರಕ್ಕೆ ಹೋದವರಾರು. ಇನ್ಯಾರು? ನಮ್ಮಣ್ಣನಾದ ಕೃಷ್ಣ ಪರಮಾತ್ಮನು. ಅಗ್ರಜ, ಅಲ್ಲಿ ನೋಡು, ಭೀಮಸೇನನು ಸಂಧಿಯ ವಿಚಾರವನ್ನು ಕೇಳಿ ಆಗಲೇ ಕೆರಳಿದ ಸಿಂಹದಂತೆ ಕಾಣುತ್ತಿರುವನು. ಅರ್ಜುನ, ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಕಾರಣ. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಶ್ರೀಯರೇ ಕಾರಣ. ಇಂದು ಅರ್ಜುನ ಕೌರವರ ಯುದ್ಧಕ್ಕಿಂತ ಭೀಮನ ಕೋಪವನ್ನು ಸಮಾಧಾನ ಮಾಡುವುದೇ ಅಸಾಧ್ಯವಾಗಿರುವುದು. ಭೀಮಸೇನ, ಸೈರಿಸು ಅನುಜಾತನೆ, ಸೈರಿಸು ಅನುಜಾತನೆ, ಧೀರನೆನೆಸುವುದು ದುಡುಕುವುದನುಚಿತ, ಧೀರನೆನೆಸುವುದು ದುಡುಕುವುದನುಚಿತ, ಸೈರಿಸು ಅನುಜಾತನೆ. ಸಹೋದರ, ಹೋದ ಕೃಷ್ಣನು ಬರಲೆ, ಕಂದಿಗೆ ಹೋದ ಕೃಷ್ಣನು ಬರಲೆ, ಮುಂದಿನ ಕಾರ್ಯವ ಯೋಚಿಸುವೆನು ನಾ, ಮುಂದಿನ ಕಾರ್ಯವ ಯೋಚಿಸುವೆನು ನಾ, ಸೈರಿಸು ಅನುಜಾತನೆ. ಸಹೋದರ, ಹೋದ ಕೃಷ್ಣನು ಬಾರದ ಇಂದ್ರಿಯ, ಹೋದ ಕೃಷ್ಣನು ಬಾರದ ಇಂದ್ರಿಯ, ತೋರದು ಮನಕ್ಕೊಂದು ಸೇರಿಸಲಾರೆ, ತೋರದು ಮನಕ್ಕೊಂದು ಸೇರಿಸಲಾರೆ, ಸೈರಿಸು ಅನುಜಾತನೆ. ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ, ಶಾಂತನಾಗೋ. ಪಾಂಚಾಲಿ, ಸಮಾಚಾರವೇನು? ಅಗ್ರಜನು ಏತಕ್ಕೆ ಈ ರೀತಿ ಕೋಪಿಸಿಕೊಂಡಿರುವನು? ಹೇಗೆ? ಈ ನನ್ನ ಬಿದುಗುದ್ದಲು ನಿಮ್ಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪ ಇಲ್ಲ. ಅರ್ಜುನನಿಗೆ ನನ್ನದೊಂದು ಸಮಾಚಾರವನ್ನು ತಿಳಿಸಬೇಕು, ಅದನ್ನು ತಿಳಿಸೋದಕ್ಕೆ ಕೇಳು. ಸಂಧಿಯು ನನಗಲ್ಲ, ನನಗೆ ಬೇಕಿಲ್ಲ. ಸಂಧಿಯು ನಿನಗೆ, ಈ ಅರ್ಜುನನಿಗೆ ಮತ್ತು ನಕುಲ ಸಹದೇವರಿಗೆ, ನನಗಲ್ಲ. ಅಣ್ಣ, ನಿಂದ ಮಾತಿಗೆ ಒಪ್ಪಿ ದರಿದ್ರಂತೆ ಕಂಡವರ ಮನೆಯಲ್ಲಿ ಯಾಚನೆಯನ್ನು ಮಾಡಿಕೊಂಡಿರೆಂದು ನಮ್ಮ ತಂದೆಯಾದ ಪಾಂಡುರಾಯನನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವನ್ನು ನಾನು ಸಹಿಸುವುದಿಲ್ಲ. ದ್ರೌಪದಿ, ನಾನು ಯುದ್ಧಕ್ಕೆ ಹೋಗುವೆನು. ನೀನಾಗಲಿ ಅಥವಾ ಅರ್ಜುನನ ಸಹಾಯವಾಗಲಿ ನನಗೆ ಬೇಕಿಲ್ಲ. ನನ್ನ ಪ್ರತಿಜ್ಞೆಯನ್ನು ನಾನೇ ಈಡೇರಿಸುವೆನು. ಸಹೋದರ, ಇಂತಹ ಆಕ್ರೋಶವಾದ ನುಡಿಗಳಕ್ಕೆ ನಿನ್ನ ಕೋಪವನ್ನು ಬಿಡು. ಇದು ಧರ್ಮವಲ್ಲ, ಶಾಂತನಾಗು. ಧರ್ಮ 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 ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಮರೆದು ಉಚಿತವಾಯಿತೇನು? ಪ್ರಿಯೆ, ನಾನು ಶಾಂತಿಯಿಂದಿರುವುದು ಕ್ಷತ್ರಿಯನ ಧರ್ಮ. ನಾನು ಸಂಧಿಯ ವಿಚಾರದಲ್ಲಿ ಸಕಲ ಪ್ರಯತ್ನವನ್ನು ಮಾಡುತ್ತಿರುವೆನು. ಹಿಂದೆ ದೋಮೆಯನ್ನು ಸಂಧಿ ಕಳಿಸಿ ಅಪಮಾನ ಹೊಂದಿದಿರಿ. ಹಿಂದೆ ಕೃಷ್ಣ ಪರಮಾತ್ಮನು ಹೋಗ್ಲನು, ಮುಂದೇನು ಅನಾಹುತವಾಗದವ ನಾನು ಬೇರೆ ಕಾಣೆನು. ಏನಿದು ಕೋಲಾಹಲ? ಚಾರನೆ, ವರ್ತಮಾನವೇನು? ಏನು ಪರಮಾತ್ಮನು ಬರುತ್ತಿರುವರೆ, ಅವರನ್ನು ಸಕಲ ಗೌರವದಿಂದ ಕರೆದುಕೊಂಡು ಬನ್ನಿ. ಅಗ್ರಜ, ನಾನು ಇಲ್ಲಿರುವುದಿಲ್ಲ. ಸಂಜೆ ಸಮಾಚಾರವನ್ನು ಕೇಳುವುದರಿಂದ ನನಗೆ ಯಾವ ಲಾಭವೂ ಇಲ್ಲ. ಪ್ರಾಣೇಶ್ವರ, ಶಾಂತರಾಗಿ ಸ್ವಾಮಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡುತ್ತಾ ನಗುತ್ತಾ ಇದ್ದಲೇ ಬರ್ತದೆ. ಆದರೆ ರಾಜ್ಯ ವಿಚಾರ ತಿಳಿದು ಅದನ್ನು ಚಿಂತೆ ಮಾಡಿಕೊಳ್ಳಿ. ಪರಮಾತ್ಮ, ಹೀಗೆ ಬಾ, ಈ ಪೀಠದಲ್ಲಿ ಕುಳಿತುಕೋ. ದೇವ, ನೀನು ಹೋಗಿದ ಕಾರ್ಯವು ಏನಾಯಿತು ದೇವ? ಎಲ್ಲವೂ ಸಮರ್ಪಕವಾಗಿ ನಡೆಯಿತು ದೇವ. ಸಂಧಿಯ ವಿಚಾರವು ನಡೆಯಿತೆ? ನಡೆಯಿತು ದೇವ,
ಸಂಜೆ ಸಾಕು ನಿಲ್ಲಿಸು ನಿನ್ನ ನುಡಿಯನ್ನು. ಅಗ್ರಜನ ಮಾತನ್ನು ಕೇಳಿ ಚಂದಿಂದ ತೊರೆದ ರಾಜ್ಯವು ನಿನಗೆ ಇರಲಿ. ನಾನು ಯುದ್ಧವನ್ನು ಮಾಡಿ ರಾಜ್ಯವನ್ನೇ ಸಂಪಾದಿಸುವನು. ದ್ರೌಪದ, ನೀನನ್ನು ಚಿಂತಿಸಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ಈಡೇರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧ್ಯೆ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ಅದನ್ನು ಹೇಳುವ ಮೊದಲು ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಲ್ಲೇ ಹೇಳು. ಭೀಮಸೇನ, ಕೈ ಕಟ್ಟಿ ಕುಳಿತುಕೊಳ್ಳದೆ ಹೊರತು ಆ ವಿಚಾರವನ್ನು ನಾನು ನಿನಗೆ ಹೇಳುವುದಿಲ್ಲ. ಏಕೆಂದರೆ ನಿನ್ನನ್ನು ನೋಡಿದರೆ ನನಗೆ ಅಷ್ಟೊಂದು ಭಯವಾಗುತ್ತಿರುವುದು. ಎಲ್ಲಿ ಆ ಗದೆಯನ್ನು ಕೊಡು. ಇಗೋ, ತೆಗೆದುಕೋ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ಆಗಬಹುದು ಪರಮಾತ್ಮ. ದ್ರೌಪದ, ಭೀಮನ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳು. ಅಣ್ಣ, ನಿನ್ನ ಮಾತು ಎಂದಾರು ಪ್ರತಿಯಾಡಿರುವನಿ, ಅದೇ ಹೇಳು ಅಣ್ಣ. ಇದು ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ಪರ್ಯಾಸವೇ ಅಣ್ಣ? ತಂಗಿ, ಈ ಹಗ್ಗವು ನನಗೆ ಒಂದು ಕಡೆ ಪುರಸ್ಕಾರವಾಗಿ ದೊರೆತ ಹಗ್ಗ. ಶತ್ರುಗಳ ಎಡೆ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಗಂಡನ ಕರಗಳನ್ನು ಬಂಧಿಸಲು ಬರುವುದೇನೋ ನೋಡೋಣ. ದ್ರೌಪದಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು.
ಎಲ್ಲರೂ ಕೇಳಿರಿ. ಆ ದುರ್ಯೋಧನನು ಈ ಹಗ್ಗದಿಂದ ನನ್ನನ್ನು ಬಂಧಿಸಲು ಯತ್ನಿಸಿದನು. ದೇವ, ಯಾರು ಈ ಕಾರ್ಯ ದೇವ, ಮಾಡಿದವರು? ಯಾರು ಈ ಕಾರ್ಯವನ್ನು ಮಾಡಿದವರು? ಯಾರಿಂದ? ದುರಾಭಿಮಾನಿಯಾದ ದುರ್ಯೋಧನನು ಹೇಳಿದನು. ದುರಾಚಾರಿಯಾದ ಆತನ ತಮ್ಮನು ಈ ದುಷ್ಕೃತ್ಯವನ್ನು ಮಾಡಿದನು. ದ್ರೌಪದಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ಕೌರವ ದುರ್ಯೋಧನವು ಶಿಖರವನ್ನು ಮುಟ್ಟುತ್ತಿರುವುದು. ನಮ್ಮ ಪ್ರಿಯ ಬಂಧುವಾದ ಪರ್ವತನನ್ನು ಈ ರೀತಿ ಅಪಮಾನ ಮಾಡಿದ್ದೇನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟೇ ಅಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಿಗಾಗಿ ಕೊಟ್ಟ ಉತ್ತರವನ್ನು ಹೇಳುವೆನು, ಕೇಳು. ಭೂಮಿಯನ್ನು ಕೊಡಲು ಆ ದುರ್ಯೋಧನನು ನಿರಾಕರಿಸಿದನು. ಹಾಗೆಯೇ ನೀವು ಸಂಧಿಯನ್ನೇ ಒಪ್ಪುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸಂಗಡ ಸಿಗುವುದಂತೆ. ದ್ರೌಪದಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನೀನಾದರೂ ಬಿಡಿಸು. ಅರ್ಜುನ, ನೀನಾದರೂ ಬಿಡಿಸು. ಏನು, ಯಾರು ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವನು. ಎಲ್ಲಿ ನಿಲ್ಲಗದೆ? ಈಗ ಎಲ್ಲರೂ ಕೇಳಿರಿ ನನ್ನ ಶಪಥವನ್ನು. ಪರಿಗಪಮಾನ ಮಾಡಿದ ಅಪಮಾನ ಮಾಡಿದ ವಿರೋಧಕ
ಪರಮಾತ್ಮ, ಸಂಧಿಗಾಗಿ ನಾನು ಸರ್ವ ಪ್ರಯತ್ನ ಪಟ್ಟರು ಕೊನೆಗೆ ಅದು ಯುದ್ಧವೇ ನಿಶ್ಚಯವಾಯಿತೆ ದೇವ. ನಮ್ಮನ್ನು ನೀವೇ ಕಾಪಾಡಬೇಕು. ಧರ್ಮಾದಿಗಳೇ, ನಾಳಿನ ಯುದ್ಧಕ್ಕೆ ಬೇಕಾದ ಸನ್ನಾಹಗಳನ್ನು ಸಿದ್ಧಪಡಿಸಿಕೊಳ್ಳಿ. ಅರ್ಜುನ, ಪರಮಾತ್ಮ, ನಾಳೆಯ ಯುದ್ಧವು ನಿನ್ನದು. ಆಗಬಹುದು ಪರಮಾತ್ಮ. ಶ್ರೀ ಕೃಷ್ಣ ಎದು ಪರಮಾತ್ಮ, ತಮ್ಮ ಅಪ್ಪಣೆಯಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವನು. ಪರಮಾತ್ಮರು ಹೇಳಿದ ಸ್ಥಳವು ಇದೇ ಅಲ್ಲವೇ? ಈ ಗಂಗಾ ತೀರದಲ್ಲಿ ನನ್ನ ಎತ್ತ ತಾಯಿಯ ದರ್ಶನವಾಗುವುದೆಂದು ಹೇಳಿರುವನು. ಆಗಲಿ, ಇಲ್ಲೇ ಕಾದು ಕುಳಿತು ನನ್ನ ಎತ್ತ ತಾಯಿಯ ದರ್ಶನವನ್ನು ಮಾಡುವೆನು. ತಾಯಿಯುತ್ತಲೇ ಬರುತ್ತಿರುವಳು. ಅಮ್ಮ, ನಮಸ್ಕರಿಸುವೆನು. ಕಂದ, ಅಮ್ಮ ಜನನೇ ತಾಯೇ, ಅಮ್ಮ ಜನಿಸಿದ ಕೂಡಲೇ ಜನನೇ ನಾನು, ಜನಿಸಿದ ಕೂಡಲೇ ಜನನೇ ಜಲಗಳು ಮುಳುಗಿಸಲಾರೆ ನಲಿಯಿರೆ, ಜಲಗಳು ಮುಳುಗಿಸಲಾರೆ ನಲಿಯಿರೆ. ಅಮ್ಮ
ಕುಮಾರ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಅಯ್ಯೋ, ಈ ಪಾಪಿ ದೇಹವನ್ನು ಅಲ್ಲಿದ್ದ ಜಲಚರಗಳು ಸಹ ಒಂದು ನನ್ನ ತಿನ್ನದೆ ಬಿಟ್ಟು ಬಿಟ್ಟವಲ್ಲ ಅಮ್ಮ. ಕುಮಾರ, ಈ ಪ್ರಪಂಚವೆಲ್ಲ ನನ್ನನ್ನು ದೂಡಿ ಬಿಟ್ಟಿದಾಗ ಮನ್ನಣೆಯಿಂದ ಸಾಕಿ ಸಲಗಿ ವಯವಂತನನ್ನಾಗಿ ಮಾಡಿ ಅಮ್ಮ, ಪೂಜ್ಯಳಾದ ನೀನು ಈಗೆಲ್ಲ ಮಾತನಾಡಬಾರದು. ಬಾಲಕನಾದ ನನಗಿದು ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುವ ಆ ಪಾಂಡವರಲ್ಲೇ ಸುಕೃತಶಾಲಿಗಳು. ಅಂತ ಭಾಗ್ಯವು ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಕುಮಾರ, ಕಂದ,
ಹೀಗೆಲ್ಲ ಮಾತನಾಡಬೇಡ. ಹಾಗಿದ್ದು ಹಾಗೆ ಹೋಯಿತು. ಹೀಗಲಾದರೂ ನಿನ್ನ ಸೋದರ ಕೂಡಿ ಒಂದಾಗಿ ಬಾಳುವನಾಗು ಕಂದ. ಅಮ್ಮ, ಪೂಜ್ಯಳಾದ ನೀನು ಹೀಗೆಲ್ಲ ಮಾತನಾಡಬಾರದು. ಬಾಲಕನಾದ ನನಗಿದು ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುವ ಆ ಪಾಂಡವರಲ್ಲಿವೆ ಸುಕೃತಶಾಲಿಗಳು. ಅಂತ ಭಾಗ್ಯವು ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ನಿಜ ಕಂದ. ಕಂದ, ಹೀಗಲಾದರೂ ನನ್ನ ಮಾತನ್ನು ಕೇಳು. ಅವರೊಡನೆ ಕಾದಾಡಬೇಡ. ನಿನ್ನ ಸಹೋದರರು ಕೂಡಿ ಒಂದಾಗಿ ಬಾಳುವನಾಗು ಕಂದ. ಅಮ್ಮ, ಈ ಮಾತೊಂದನ್ನು ಬಿಟ್ಟು ಉಳಿದ ಯಾವ ಮಾತನ್ನಾದರೂ ಕೇಳು, ನಾನು ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡ್ತಿರುನು. ಪಾಂಡವರಲ್ಲಿ ವೈರತ್ವನ ಕಳೆ ಸೋಮತ್ರ ದಾನ ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನು ನನ್ನನ್ನು ನಂಬಿರುವಾಗ, ಆತನಿಗೆ ವಿಘ್ನವದಿರುವಾಗ ನಾನು ಈ ಸಂಬಂಧವನ್ನೆಲ್ಲ ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಭಗವಂತನನ್ನು ನೆಚ್ಚುವನೇ? ಕ್ಷತ್ರಿಯ ವೀರರು ತಿರಸ್ಕರಿಸುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಅಪಮಾನದಿಂದ ನನ್ನನ್ನು ಶಪಿಸರೆ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳುವುದಿಲ್ಲವೇ? ವೀರಮಾತೆಯಾದ ನೀನು ನನಗೆ ಹಿತಬೋಧೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ. ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೂ ನಿನ್ನ ಕ್ಷೇಮವಲ್ಲವೇ ಕಂದ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ. ಅಮ್ಮ, ಅಂತ ಭಾಗ್ಯವು ಈ ಪಾಪಿಗೆ ಎಲ್ಲಿಂದ ಬರಬೇಕು? ಇದುವರೆಗೂ ಸಹೋದರರ ಭಾವನೆಯೇ ನನಗಿರಲಿಲ್ಲ. ಇದು ನನ್ನ ತಪ್ಪೆ. ಪಾಂಡವರನ್ನು ಕಾಪಾಡಲು ನನ್ನಿಂದಾಗುವುದೇ? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣ ಎಂದು ಹೇಳಿರುವನು. ಹೀಗಿರುವಾಗ ಆತನೇ ಅವರನ್ನು ರಕ್ಷಿಸದೆ ಮತ್ಯಾರು ರಕ್ಷಿಸಬಲ್ಲರು? ಚಿಂತೆಯನ್ನು ಬಿಡುತ್ತಾಯಿ. ವೀರನಾದ ನೀನು ಪಾಂಡವರಲ್ಲಿ ಇಷ್ಟೊಂದು ದ್ವೇಷವಿಟ್ಟಿರಬೇಕಾದರೆ ನಾನು ಹೇಗೆ ತಾನೇ ಭಯಪಡಿಸಲಿ ಕಂದ? ಹೋಗಲಿ, ಯುದ್ಧದಲ್ಲಿ ಆದರೂ ಪರಂಕನಾಗು ಕಂದ. ಅಮ್ಮ, ಸೂರ್ಯವಂಶದಿ ಜನಿಸಿದ ಈ ಕರ್ಣನು ಈಗನೆಲ್ಲವೂ ಕೇಳಿದನನಿ. ಕುಲಹೀನನು ಉದ್ಧಾರ ಮಾಡಿದ, ಕುಲಹೀನನನ್ನು ಉದ್ಧಾರ ಮಾಡಿದ ಸುರವೀರನ ನಾನೆಂದು ಮರೆಯಲಿ ತಾಯೇ. ಅಮ್ಮ,
ಕುಮಾರ, ಈ ಕರ್ಣನು ಅಂತ ನೀಚನಲ್ಲ. ಪೌರುಷ ಇರೋ ತನಕ ಹೋರಾಡಿ ನನ್ನ ಸ್ವಾಮಿಯಾದ ಕೌರವೇಶ್ವರನಿಗಾಗಿ ಮುಡಿಯುವೆನು. ಅಮ್ಮ, ಆತನು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ. ಈ ಪ್ರಪಂಚವೆಲ್ಲ ನನ್ನನ್ನು ದೂಡಿಬಿಟ್ಟಿದ್ದಾಗ ಮನ್ನಣೆಯಿಂದ ಸಾಕಿ ಸಲಗಿ ವಯೋವಂತನನ್ನಾಗಿ ಮಾಡಿ ಅಂಗರಾಜ್ಯಕ್ಕೆ ರಾಜನನ್ನಾಗಿ ಮಾಡಿರುವನು. ನಾನು ಈಗ ಈ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕಿಗಿಂತಲೂ ಕೀಳಾಗುವುದಿಲ್ಲವೇ? ಹಾಗೆ ಮಾಡಲಾಗದು, ಸರ್ವದಾ ಆಗಲಾರದು. ನಾನು ಯುದ್ಧದಲ್ಲಿ ಪರಾರ್ಮುಖಲಾಗಲಾರೆ. ಕುಮಾರ, ಹೋಗಲಿ. ಯುದ್ಧರಂಗದಲ್ಲಿ ಬಾಳವರು ನಿನ್ನ ಕೈ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ. ಅಮ್ಮ, ಯಾರನ್ನಾದರೂ ಉಳಿಸೆನು, ಹಾ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕುಮಾರ, ಆತನ ಸಂಗಡ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯಾದ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ ಕೇಳು, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತ ಬಿಟ್ಟರು ಅಥವಾ ನನ್ನಿಂದ ಅರ್ಜುನನೇ ಮೃತ ಬಿಟ್ಟರು ಇನ್ನು 5 ಮಂದಿ ಮಕ್ಕಳು ಉಳಿದೇ ಉಳಿಯುವರು. ಚಿಂತೆಯನ್ನು ಬಿಡುತ್ತಾಯಿ. ಹೋಗಲಿ ಬಿಡು ಕಂದ, ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡಬೇಕು ಕುಮಾರ. ಅಮ್ಮ, ಅದೇನಿದ್ರು ತಿಳಿಸು, ನಾನು ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡಬೇಕು ಕುಮಾರ. ಜನನಿ, ನಿನ್ನ ಗರ್ಭದಲ್ಲಿ ಜನಿಸಿದ ನಾನು ನಿನ್ನದೊಂದು ಮಾತು ನಡೆಸಲಾದ ಪಾಪಿ ಎಂದು ಭಾವಿಸಿದೆಯಾ? ಕೇಳುತ್ತಾಯಿ. ನುಡುಗದಂ ನಡೆಸಲಾರದ ಕಡುಕೂಡಲೇ ಕರ್ಣತೆ ದೂರದಿಂದ ಬಿಡು ಬಿಡು ಚಿಂತೆಯನ್ನು ಮಾತೆ, ಬಿಡು ಬಿಡು ಚಿಂತೆಯನ್ನು ಮಾತೆ, ಬಿಡುವೆನು ಧರ್ಮದಾಣೆ ಅರ್ಪಿತನಾಗಿ ಜನನಿ. ಅಮ್ಮ, ಹೀಗಿರುವಾಗ ಅದೇನಿದ್ದರೂ ತಿಳಿಸು, ನಾನು ನಡೆಸಿಕೊಡುವೆನು. ಕುಮಾರ, ನೀ ಯುದ್ಧ ಮಾಡಬೇಕಾದ್ರೆ ದೊಡ್ಡ ಬಾಣ ಮಾತೊಡನೆನು ಎನ್ನುತ್ತಾ. ದೊಡ್ಡ ಬಾಣ ಮಾತೊಡನೆನು ಎನ್ನುತ್ತಾ, ಬೆಟ್ಟದ ನದಿಗೆ ಮಾಡಬೇಕಾದ್ರೆ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ. ಅಮ್ಮ ಜನನಿ, ಆಗಬಹುದು. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಕರುಗಳಿರ ನನ್ನ ಸ್ವಾಮಿಯಾದ ಕೌರವೇಶ್ವರನನ್ನು ನೀವೇ ಉಳಿಸಿಕೊಳ್ಳಬೇಕು. ಇಂದ್ರನು ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದನು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷ ಇರೋ ತನಕ ಹೋರಾಡಿ ಆಗತಕ್ಕದ್ದನ್ನೆಲ್ಲ ನೋಡಿ ಬಿಡುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ನೀನಿನ್ನೂ ಹೋಗಿ ಬಾ. ಶ್ರೀಕೃಷ್ಣ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು. ನನ್ನದೊಂದು ಮಾತಿರುವುದು, ಅದನ್ನು ನಡೆಸಿಕೊಡಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುವೆನು. ಹೇಳು ಕುಮಾರ, ಅಮ್ಮ, ಅಮ್ಮಯ್ಯ ಪಾಪಿನ ನಿನ್ನ ಉದರದಿ ಜನಿಸಿ ಅಮ್ಮಯ್ಯ ಪಾಪಿನ ನಿನ್ನ ಉದರದಿ ಜನಿಸಿ ನಿನ್ನ ಸೇವೆಯ ಮಾಡುವ
ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರ ಸಂಗಡ ಹೇಳಕೊಡೋದು? ಕುಮಾರ, ಒಂದು ವೇಳೆ ನಾನೇನಾದರೂ ಈ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲೇ ನನ್ನ ಉತ್ತರ ಕ್ರಿಯಾದಿಯನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯೋ ಪರಮೇಶ್ವರ, ಇಂತಹ ಸಂಕಟದ ಸಾಮ್ರಾಜ್ಯ ಬಿಡುವುದಾದರೆ ಅಂತಹ ಸಾಮ್ರಾಜ್ಯವನ್ನು ನಾಶ ಮಾಡಿ ಹೋಗಲಿ ಕುಮಾರ. ಅಮ್ಮ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥವಲ್ಲವೇ? ದೈವಾನುಕೂಲವಿದ್ದಂತಾಗಲಿ, ನಾನಿನ್ನು ಯುದ್ಧಕ್ಕೆ ಹೋಗುವೆನು. ಮಹಾಘೋರ ತರದುರಿತಲಿಯೋ ಸಮರವೋ ಇದುವರ ಮಹಾಘೋರ ತರದುರಿತಲಿಯೋ ಸಮರವೋ ಇದುವರ ಮಹಿಯ ಸುಖ ಬಯಸಿ ವಧಿಸಿ ನರರನ್ನು ಮಹಿಯ ಸುಖ ಬಯಸಿ ವಧಿಸಿ ನರರನ್ನು ಮಹಾಪಾಪವಿದು ವಿಷಮ ಸಂಕಟವ ಮಹಾಪಾಪವಿದು ವಿಷಮ ಸಂಕಟವ ಮಹಾಘೋರ ತರದುರಿತಲಿಯೋ ಸಮರವೋ ಎದುವರ ಹೊರಡಿಸಿ. ಪರಮಾತ್ಮ, ಅಗೋ ಭೀಷ್ಮಾದಿ ಕೌರವರನೇಕ ಬಂಧು ಬಾಂಧವರನ್ನು ಕೃಷ್ಣ ಅಗೋ ಭೀಷ್ಮಾದಿ ಕೌರವರನೇಕ ಬಂಧು ಬಾಂಧವರನ್ನು ಕೃಷ್ಣ ಮಹಿಯರೊದಿಸಿ ಘಾತಿಸುತ್ತವ ಪಂಗಲೆ ಮಹಿಯರೊದಿಸಿ ಘಾತಿಸುತ್ತವ ಪಂಗಲೆ ಮಹಾಘೋರ ತರದುರಿತಲಿಯೋ ಸಮರವೋ ಎದುವರ ಹೊರಡಿಸಿ. ಪರಮಾತ್ಮ, ಅರ್ಜುನ, ಉಭಯ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ನಿನ್ನ ಆಜ್ಞೆ ಅರ್ಜುನ. ನನ್ನೊಡನೆ ಕಾದಾಡಲು ಬಂದಿರುವ ಕ್ಷತ್ರಿಯ ಯೋಧರನ್ನು ಒಂದು ಬಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣವಾಗಿ ಪರಿಣಮಿಸಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನೊಡನೆ ಕಾದಾಡಲು ಬಂದಿರುವ ಕ್ಷತ್ರಿಯ ಯೋಧರನ್ನು ಒಂದು ಬಾರಿ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ ವಿಜಯ ಜವದಳಿಸಿಸಿ ಮೆರೆರಿ ರಣಭೂಮಿಯ ಪರಿಯ ವಿಜಯ. ವಿಜಯ ವಿಜಯ ಜವದಳಿಸಿಸಿ ಮೆರೆರಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿವರ ಮಹಾಭೀಕರ ಜಯಧ್ವನಿವರ ಸಹಸ್ರ ಕೃಪಾಳು ಭಯಂಕರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿಕ ಬಲು ಪದಾನಿ ಪರ್ಯುತ ಮಹಾರಥಿಕ ಬಲು ಪದಾನಿ ಪರ್ಯುತ ಮಹೋಕ್ರಾಂತ ಪದ ಸಮಕ್ರಾಂತ ವಿಜಯ ವಿಜಯ ಜವದಳಿಸಿಸಿ ರಣಭೂಮಿಯ ಪರಿಯ ವಿಜಯ. ನೋಡು ಪಾರ್ಥ, ಕೌರವನ ಚಿತ್ರರಂಗ ಬಲ ಸಮೇತವಾದ ಸೈನ್ಯವು ಸಾಗರದಂತೆ ಕಾಣುತ್ತಿರುವುದು. ದುರ್ಯೋಧನನು ತನಗೆ ಪ್ರಿಯನಾದ ಕಣ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಪಾಲಿಸುತ್ತಿರುವನು. ಅವನ ಹಿಂದೆ ಸಿಂಧು ರಾಜ ಶಕುನಿ,
ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ವ ರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ದ್ರೋಣನು ಸ್ವಲ್ಪ ಮುಂಭಾಗದಲ್ಲಿ ನಿಂತಿರುವನು. ದ್ರೋಣರ ಆ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮನ್ನೇ ನೋಡುತ್ತಿರುವವನೇ ಅಶ್ವತ್ಥಾಮ. ಅತ್ತ ನೋಡು ಪಾರ್ಥ, ಆ ಮಹಾಪುರುಷನು ಕೌರವರ ಸೇನಾಧಿಪತಿ ನಿಮ್ಮ ಪಿತಾಮಹ ಭೀಷ್ಮ. ಯುದ್ಧ ಪ್ರಾರಂಭವಾಗುವ ಮುಂಚಿತವಾಗಿ ಆ ಮಹಾಪುರುಷನಿಗೊಂದು ಸಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದು ಎಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ನಾನೇನೆಂದು ಹೇಳಲಿ? ಕೃಷ್ಣ ಕೃಷ್ಣ ಪರಮಾತ್ಮ. ಅರ್ಜುನ, ದೇವನಿಲ್ಲಿ ಸುರಥವನ್ನು ಬೇಡುವೆ, ಕೊಲ್ಲುವುದಕ್ಕೆ ಮನ ಮಾಡುವೆ. ನನ್ನ ಪೊರೆದಾದನಲ್ಲವೇ ನೀನು, ನನ್ನ ಪೊರೆದವರ ಕೊಲ್ಲಲೆ ನಾನು. ದೇವನಿಲ್ಲಿ ಸುರಥವನ್ನು ಬೇಡುವೆ, ಕೊಲ್ಲುವುದಕ್ಕೆ ಮನ ಮಾಡುವೆ. ನನ್ನ ಪೊರೆದಾದನಲ್ಲವೇ ನೀನು, ನನ್ನ ಪೊರೆದವರ ಕೊಲ್ಲಲೆ ನಾನು. ಒದಿಸಿ ಬಂದು ಬಾಂಧವರ ಗುರು ಹಿರಿಯರಿಸಿ, ಒದಿಸಿ ಬಂದು ಬಾಂಧವರ ಗುರು ಹಿರಿಯರಿಸಿ, ಗುರಿಯಾಗಿ ನಾನು ಗೋಳಿಡಲೆ, ಗುರಿಯಾಗಿ ನಾನು ಗೋಳಿಡಲೆ. ಕಾಲಲ್ಲಿ ಶಕ್ತಿಯು ಅಡಗಿತು, ನನ್ನ ಕೈಯಿಂದ ದಾಂಡೀವ ಕಳಚಿತು. ಕಾಲಲ್ಲಿ ಶಕ್ತಿಯು ಹಡಗಿತು, ನನ್ನ ಕೈಯಿಂದ ಗಾಂಡೀವ ಕಳಚಿತು. ತಳಬಳದಿ ಬಳಲುತ್ತ ನಿಂತೆ, ನನ್ನ ಬಳಗಾವ ನೆನೆಯುವಂತಾಯ್ತೆ. ದೇವನಿಲ್ಲಿ ಸುರಥವನ್ನು ಬೇಡುವೆ, ಕೊಲ್ಲುವುದಕ್ಕೆ ಮನ ಮಾಡುವೆ. ನನ್ನ ಪರದಾತನಲ್ಲವೇ ನೀನು, ನನ್ನ ಪರದವರ ಕೊಲ್ಲಲೆ ನಾನು. ಕೃಷ್ಣ ಕೃಷ್ಣ ಒದಿಸಿ ಬಂದು ಬಾಂಧವರ ಗುರು ಹಿರಿಯರಿಸಿ, ಒದಿಸಿ ಬಂದು ಬಾಂಧವರ ಗುರು ಹಿರಿಯರಿಸಿ, ಗುರಿಯಾಗಿ ನಾನು ಗೋಳಿಡಲೆ, ಗುರಿಯಾಗಿ ನಾನು ಗೋಳಿಡಲೆ. ಕಾಲಲ್ಲಿ ಶಕ್ತಿಯು ಹಡಗಿತು, ನನ್ನ ಕೈಯಿಂದ ಗಾಂಡೀವ ಕಳಚಿತು. ಕಾಲಲ್ಲಿ ಶಕ್ತಿಯು ಹಡಗಿತು, ನನ್ನ ಕೈಯಿಂದ ಗಾಂಡೀವ ಕಳಚಿತು. ತಳವಳದಿ ಬಳಲುತ್ತ ನಿಲ್ಲೆ, ನನ್ನ ಬಳಗಾವ ನೆನೆಯುವಂತಾಯ್ತೆ. ದೇವನಿಲ್ಲಿ ರಥವನ್ನು ಬೇಡುವೆ, ಕೊಲ್ಲುವುದಕ್ಕೆ ಮನ ಮಾಡುವೆ. ನನ್ನ ಪರದಾತನಲ್ಲವೇ ನೀನು, ನನ್ನ ಪೊರೆದವರ ಕೊಲ್ಲಲೆ ನಾನು. ಪರಮಾತ್ಮ, ಅಂಗ ಪ್ರತ್ಯಂಗಗಳೆಲ್ಲವೂ ದಾರುಣ ಜ್ವಾಲೆಯಂತೆ ಉರಿಯುತ್ತಿರುವುದು. ಬೇಸಿಗೆಯ ಬಿಸಿಲಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿತು, ಶರೀರವು ನಡುಗುತ್ತಿರುವುದು. ಕಾಲುಗಳಲ್ಲಿ ನಿಲ್ಲಲು ತ್ರಾಣಿವಿಲ್ಲ.
ನಾಲಿಗೆಯು ಒಣಗಿತು, ಗಾಂಡಿಯು ಕೈಯಿಂದ ಕಳಚಿತು. ಪರಮಾತ್ಮ, ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು. ಇವರಿಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ನಾನೀ ಜ್ಞಾತಿ ಒದಗು ಗುರು ಹಿಂಸೆಗೂ ಕೈಯಾಕಲಾರೆನು. ಮಿತ್ರ, ನನಗೆ ಈ ಯುದ್ಧವೇ ಬೇಡ. ದಯವಿಟ್ಟು ರಥವನ್ನು ಹಿಂದಿರುಗಿಸು. ಅರ್ಜುನ, ಉದರ್ಶ್ವ ಕಶ್ಮಲವಿದಂ ವಿಸಮೇ ಸಮಪಸ್ಥಿತ. ಅರ್ಜುನ, ಅನಾರ್ಯಂ ಯದುಷ್ಟಮೇ ಸ್ವರ್ಗ. ಅನಾರ್ಯಂ ಯದುಷ್ಟಮೇ ಸರ್ಗ ಮತ್ಕೀರ್ತಿ ಕರ್ ಅರ್ಜುನ. ಅರ್ಜುನ, ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶನನೆಂದು ಖ್ಯಾತಿಯನ್ನು ಪಡೆದು ಏಡಿ ಎಂಬ ನಿಂದೆಯನ್ನು ಸಹಿಸುವೆಯಾ? ಈ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಕಥಂ ಭೀಷ್ಮಂ ಹತಂ ಸಂಖ್ಯಾ ದ್ರೋಣಾಂಚ ಮಧುಸೂದನ. ಇಸಬಿ ಪ್ರತಿಯೊಳ್ ಸ್ವಾಮಿ ಸಭಿ ಪ್ರತಿಯೊಳ್ ಸ್ವಾಮಿ ಪೂಜಾರ್ಹ ಮಧುಸೂದನ. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರಶಿಕ್ಷಣವನ್ನು ಕೊಟ್ಟ ಗುರುಗಳು. ಪೂಜಾರ್ಕರಾದ ಇವರುಗಳ ಮೇಲೆ ನಾನು ಬಾಣಪ್ರಯೋಗವನ್ನು ಮಾಡಲೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಲ್ಲವೇ? ಪರಮಾತ್ಮ, ಅಶಾಶ್ವತವಾದ ರಾಜ್ಯ ಭೋಗಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾನು ನಾಶ ಮಾಡಲಾರೆ. ಸ್ವಜನ ವಧಿಯು ನನಗೆ ಸಮ್ಮತವಿಲ್ಲ ಕೃಷ್ಣ. ಅರ್ಜುನ, ಯಾರು ಯಾರನ್ನು ಕೊಲ್ಲುವುದು? ಹಳಿವಿಲ್ಲದ ಆತ್ಮನು ಕೊಲ್ಲುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಾಡಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾದಿತ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮಂದಿಯು ಜನಿಸುವೆವು. ಜನ್ಮ ಮೃತ್ಯು ಆತ್ಮನ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿದೆ. ಅವಶ್ಯಕವಾಗಿ ಆಗಬೇಕಾಗಿರುವುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಅದರಲ್ಲೂ ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ತೆಗೆದುಕೋ ಆಯುಧವನ್ನು. ಪರಮಾತ್ಮ, ನಿಲ್ಲಿಸು ರಥವನ್ನು ಬೇಡುವೆ ಕೃಷ್ಣ. ನಿಲ್ಲಿಸು ರಥವನ್ನು ಬೇಡುವೆ ಕೃಷ್ಣ. ಕೊಲ್ಲಲಾರೆ ಬಾಂಧವರನ್ನು ನಾ. ಪರಮಾತ್ಮ, ಕೊಲ್ಲಲಾರೆ ಬಾಂಧವರನ್ನು ನಾ. ನಿಲ್ಲಿಸು ರಥವನ್ನು ಬೇಡುವೆ ಕೃಷ್ಣ. ಕೊಲ್ಲುವುದ್ಯಾರನ್ನು ಪಾರ್ಥ ನೀನು? ಕೊಲ್ಲುವುದ್ಯಾರನ್ನು ಪಾರ್ಥ ನೀನು? ಕೊಲ್ಲುವ ಕರ್ತನು ನಾನಿರುವಾಗ. ಕೊಲ್ಲುವ ಕರ್ತನು ನಾನಿರುವಾಗ ಕೊಲ್ಲುವುದ್ಯಾರನ್ನು ಪಾರ್ಥ ನೀನು?
ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಹೇ ಪರಮಾತ್ಮ, ನಾನು ಏಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಪರಮಾತ್ಮ, ಯುದ್ಧವೇ ಹೊರತು ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವು ನನಗೆ ನೆನಪಿನಲ್ಲಿವೆ, ಅವು ನಿನಗೆ ನೆನಪಿನಲ್ಲಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಕ್ತನು, ಪಂಚಭೂತಗಳಿಗೆ ಒಡೆಯನು. ಆತ್ಮ ಮಾಯದ ಪ್ರಕೃತಿಯನ್ನು ಆಧರಿಸಿ ಈ ಭೂಮಿಯಲ್ಲಿ ಜನಿಸಿರುವೆನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಪುನಃ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮರಾಜ್ಯ ಸ್ಥಾಪನೆ ಇವೇ ನನ್ನ ಅವತಾರದ ಮುಖ್ಯ ಉದ್ದೇಶ ಆಗಿರುವವು. ಪರಮಾತ್ಮ, ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ, ತಥಾಸ್ತು. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನ ನಾನು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನೆಲ್ಲ ಒಂದೇ ಸಾರಿ ಆಪೋಷಣೆಯನ್ನು ಮಾಡಿ ನನ್ನ ಉದರದಲ್ಲಿ ಜನಿಸಿಕೊಳ್ಳುವೆನು. ನೀನು ನೆಪ ಮಾತ್ರಕ್ಕೆ ಸಹಾಯಕನಾಗು, ಯುದ್ಧದಲ್ಲಿ ಕೀರ್ತಿಯನ್ನು ಗಳಿಸು, ಜಯಶೀಲನಾಗು. ಇದು ನನ್ನ ವಿಶ್ವರೂಪ ದರ್ಶನವನ್ನು ಮಾಡು. ಆಹಾ, ಎಂತಹ ಭಯಂಕರವಾದ ರೂಪು! ಪ್ರಭು, ಕೈಕಾಲುಗಳು ಕಂಪಿಸುತ್ತಿರುವುದು. ಹೇ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಸಾಧಾರಣಗೊಳಿಸು. ಭಕ್ತ ಪರಾಧೀನನಾದ ನೀನು ಭಕ್ತನಾದ ನನ್ನನ್ನು ಕಾಪಾಡು ಕಾಪಾಡು. ಭಯವನ್ನು ಬಿಡು ಪ್ರಾಣಸಕ, ಭಯವನ್ನು ಬಿಡು. ಗದಾ ಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಮತಭ್ರಷ್ಟವಾಗದಂತೆ ನೋಡಿಕೊ. ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕಾರಣ ಆಧಾರವಾಗಿ ನಿಂತಿರುವೆನು. ಧನ್ಯನಾದ ದೇವ, ಇದೋ ನಿನ್ನಾಜ್ಞೆಯಂತೆ ಯುದ್ಧಕ್ಕೆ ಸಿದ್ಧನಾಗುವೆನು. ದೇವಧನ್ಯನಾದೆ ತರತಿಯಾಗು